5ನೇ ತರಗತಿ ಆ, ವಿಭಾಷಾ ಮಾಧ್ಯಮದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋಣ. ಮೊದಲನೇದಾಗಿ ಕನ್ನಡ ಮೌಖಿಕ ಪ್ರಶ್ನೆ. ನಿಮಗೆ ಅತ್ಯಂತ ಸಂತೋಷ ಅಥವಾ ನಗು ತರಿಸಿದ ಒಂದು ಘಟನೆಯನ್ನು ನೆನಪು ಮಾಡಿಕೊಂಡು ಹೇಳಿ ಅಂತ ಇದೆ. ಅದನ್ನ ಮಕ್ಕಳು ಆ ಮೌಖಿಕ ಉತ್ತರ ನೀಡಬೇಕು. ನಿಮ್ಮ ಶಾಲೆಯಲ್ಲಿ ಆಚರಿಸುವ ಪರಿಸರ ದಿನಾಚರಣೆ ಅಥವಾ ಸ್ವತಂತ್ರ ದಿನಾಚರಣೆ ಬಗ್ಗೆ ಮಾತನಾಡಿ. ಅದರ ಬಗ್ಗೆ ಕೂಡ ಹೇಳಬೇಕು. ಇನ್ನು 3ನೇ ಪ್ರಶ್ನೆ, ಈ ಪದ್ಯವನ್ನು ಗಟ್ಟಿಯಾಗಿ ಓದಿ. ಮಕ್ಕಳಿಗೆ ಇದನ್ನು ಓದಕ್ಕೆ ಹೇಳ್ಬೇಕು, ಮಗು ಗಟ್ಟಿಯಾಗಿ ಓದುತ್ತೆ. ನೆಕ್ಸ್ಟ್ ಲಿಖಿತ. ಶಾಲೆಯ ಸ್ವಚ್ಛತೆ ಮತ್ತು ಶಿಸ್ತನ್ನು ಕಾಪಾಡಲು ಪಾಲಿಸಬೇಕಾದ ಯಾವುದಾದರೂ 4 ಸರಳ ಸೂಚನೆಗಳನ್ನ ಬರೆಯಿರಿ ಅಂತ ಹೇಳಿದೆ. ಸೊ ಇಲ್ಲಿ ಸೂಚನೆಗಳನ್ನ ಬರಿಬೇಕು. ಇಲ್ಲೆಂದರಲ್ಲಿ ಕಸ ಹಾಕಬೇಡಿ, ಮತ್ತೆ ಏನು ತರಗತಿ ಕೋಣೆಗೆ ಸಾಲಾಗಿ ಬನ್ನಿರಿ, ನಿಮ್ಮ ವಸ್ತುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಆಮೇಲೆ ಶಿಸ್ತನ್ನ ಕಾಪಾಡೋಕೆ ಅಂತಂದ್ರೆ ಪ್ರತಿದಿನ ಶಾಲೆಗೆ ಸರಿಯಾದ ಸಮಯಕ್ಕೆ ಬನ್ನಿ. ಈ ಥರದ್ದು ಯಾವುದಾದ್ರೂ 4 ಸರಳ ಸೂಚನೆಗಳನ್ನ ಬರೀಬೇಕು. ಇನ್ನು ಕೆಳಗೆ ಕೊಟ್ಟಿರುವ ಕೇಳಿ ಸರಿಯಾದ ಲೇಖನ ಚಿಹ್ನೆಗಳನ್ನ ಹಾಕಿ ಅಂತಿದೆ. ಇಲ್ಲಿ ಹಬ್ಬ, ಸೊ ಇಲ್ಲೊಂದು ಉದ್ಧರಣ ಚಿಹ್ನೆ ಬರುತ್ತೆ, ಅಷ್ಟು ದೊಡ್ಡ ಆನೆ ಅಂತ. ಇಲ್ಲಿ ಪೂರ್ಣವಿರಾಮ. ಮಾರುಕಟ್ಟೆಯಿಂದ ಮಾವಿನ ಹಣ್ಣನ್ನು ತಂದೆ, ಪೂರ್ಣವಿರಾಮ. ಬೇಸಿಗೆ ರಜೆಯಲ್ಲಿ ಯಾವ ಊರಿಗೆ ಹೋಗಿದ್ದೆ, ಪ್ರಶ್ನಾರ್ಥಕ ಚಿಹ್ನೆ. ಆಟದ ಮೈದಾನದಲ್ಲಿ ರಾಜು, ಇಲ್ಲೊಂದು ಕಾಮ, ರವಿ, ಇಲ್ಲೊಂದು ಕಾಮ, ಶಂಕರ ಮತ್ತು ಅಜಯ್ ಆಟವಾಡುತ್ತಿರುವ ಕೊನೆಗೆ ಪೂರ್ಣವಿರಾಮ. ಇದು ಲೇಖನ ಚಿಹ್ನೆ. ಕೊಟ್ಟಿರುವ ಅಕ್ಷರ ಜಾಲವನ್ನ ಬಳಸಿ 5 ಹೊಸ ಪದಗಳನ್ನ ಬರೆಯಿರಿ ಅಂತ ಹೇಳ್ಬೇಕು. ಇಲ್ಲಿ ಮಗು ಪದಗಳನ್ನ ರಚನೆ ಮಾಡುತ್ತೆ. ಕೊಟ್ಟಿರುವ ಪದಗಳನ್ನು ಶಬ್ದಕೋಶದ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳುತ್ತೆ. ಶಬ್ದಕೋಶದಲ್ಲಿ ಕ್ರಮದಲ್ಲಿ ಬರೀಬೇಕು ಅಂತಂದ್ರೆ ಮೊದಲಿಗೆ ಇವೆಲ್ಲವೂ ಕೂಡ ಶುರುವಾಗ್ತಕ್ಕಂಥದ್ದು ವ್ಯಂಜನಗಳಿಂದ ಶುರುವಾಗ್ತದೆ. ಸೊ ಮೊದಲನೇ ವ್ಯಂಜನ ಯಾವುದು, ಕತ್ತರಿ ಕ. ನೆಕ್ಸ್ಟ್ ಖ ಗ ಇಲ್ಲ, ಚ ಛ ಜ ಬರುತ್ತೆ. ಸೊ ಎರಡನೇದು ಜಗತ್ತು, ಜ ಇಲ್ಲ, ಚ ಚ ಜ ಜನ್ಯ. ನೆಕ್ಸ್ಟ್ ಟಟಡಣ, ನೆಕ್ಸ್ಟ್ ಠ ಇಂದ ಬರುತ್ತೆ. ಟಟಡಣ ಆಯ್ತು, ಯಾವುದು ಇಲ್ಲ. ಮತ್ತೆ ತದನ್ನ, ನೆಕ್ಸ್ಟ್ ತಮ್ಮ, ತದನ್ನ ನಾ ಬರುತ್ತೆ, 5ನೇದು ಇದು. ಆಮೇಲೆ ಪ ಪ ಬ ಬಮ್ಮ, ಪ ಅದು 6ನೇ ಪದ. ಯ ರ ಇದು 7ನೇ ಪದ. ನೆಕ್ಸ್ಟ್ ರ ಲ ವ ಹ ಇದು 8ನೇ ಪದ. ಸೊ ಈ ರೀತಿ ಪದಗಳನ್ನು ಕ್ರಮಾನುಗತವಾಗಿ ಶಬ್ದಕೋಶ ಕ್ರಮದಲ್ಲಿ ಬರೆಯುವುದು. ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಸೂಚನೆಗಳಂತೆ ಉತ್ತರಿಸ್ರಿ ಅಂತ ಇದೆ. ಪ್ರವೀಣ ತುಂಟ ಹುಡುಗ, ಅವನು ಓದಿನಲ್ಲಿಯೂ ಜಾಣ ಅಂತ ಇದೆ. ಇಲ್ಲಿ ಸರ್ವನಾಮ ಪದಕ್ಕೆ ಕೆರೆಯಿರಿ, ಅವನು, ಗೆರೆ ಎಳಿಬೇಕು. ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದಿವೆ, ವಿಶೇಷಣ ಪದ ಕಪ್ಪು. ಮೋಡಗಳು ಹೇಗೆ ವಿಶೇಷವಾಗಿದೆ, ಕಪ್ಪು. ಮನೆಯ ಮುಂದೆ ಒಂದು ದೊಡ್ಡ ಮರವಿದೆ, ಗೆರೆ ಎಳೆದಿರುವ ಪದಕ್ಕೆ ವಚನ ಬದಲಿಸಿ ಬರೆಯಿರಿ. ಮರಗಳಿವೆ. ಉಳಿದಂತೆ ವಾಕ್ಯ ಎಲ್ಲ ಸರಿಯಾಗಿ ಬರೀಬೇಕು. ಇಲ್ಲಂಗೆ ಬರೆಯಕ್ಕಾಗಲ್ಲ ಅಂತ ಬರೋದಿಲ್ಲ ಅಷ್ಟೇ. ಮನೆಯ ಮುಂದೆ ಒಂದು ಹಲವು, ಇಲ್ಲಿ ಒಂದು ಅದನ್ನು ಚೇಂಜ್ ಮಾಡ್ಬೇಕು. ಹಲವು ಬರೆಯಕ್ ಆಗ್ತಾ ಇಲ್ಲ ಇದ್ರಾಗ. ಮನೆಯ ಮುಂದೆ ಹಲವು ದೊಡ್ಡ ಮರಗಳಿವೆ ಅಂತ ವಾಕ್ಯವನ್ನು ಬದಲಾಯಿಸಿ ಬರೀಬೇಕು. ತುಷಾರಿಕ ತನ್ನ ತಾಯಿಯೊಂದಿಗೆ ದೇವಾಲಯಕ್ಕೆ ಹೋದನು, ಲಿಂಗ ಬದಲಿಸಿ ವಾಕ್ಯ ಬರೆಯಿರಿ. ಇಲ್ಲಿ ಯಾವ್ಯಾವ ಲಿಂಗ ಚೇಂಜ್ ಮಾಡಬೇಕು, ತಾಯಿ ಇದನ್ನು ಲಿಂಗ ಚೇಂಜ್ ಮಾಡಬೇಕು, ಹೋದನು ಇದನ್ನು ಚೇಂಜ್ ಮಾಡಬೇಕು. ತುಷಾರಿಕ ಇಲ್ಲಿ ಹೆಸರನ್ನ ಏನ್ ಚೇಂಜ್ ಮಾಡಬೇಕು ಗೊತ್ತಿಲ್ಲ, ಅದನ್ನ ಏನು ಸ್ತ್ರೀಲಿಂಗ ಅಂತಾನೆ ತಗೊಳ್ಳೋಣ. ತುಷಾರಿಕ ತನ್ನ ತಂದೆಯೊಂದಿಗೆ ದೇವಾಲಯಕ್ಕೆ ಹೋದಳು ಅಂತ ಹೇಳಿ ಚೇಂಜ್ ಮಾಡೋಣ. ಕೆಳಗಿನ ವಾಕ್ಯದಲ್ಲಿ ಪುನರಾವರ್ತಿತ ಪದವನ್ನು ಗುರುತಿಸಿ ಆ ಪದವನ್ನು ಬಳಸಿ ಮತ್ತೊಂದು ವಾಕ್ಯ ರಚಿಸಿ ಅಂತ ಇದೆ. ತೋಟದಲ್ಲಿ ಬಣ್ಣ ಬಣ್ಣದ ಹೂಗಳು ಅರಳಿವೆ. ಇಲ್ಲಿ ಪದವನ್ನ ಗುರುತಿಸಿ ಮತ್ತೊಂದು ವಾಕ್ಯ ಅಂದ್ರೆ ಇಲ್ಲಿ ಬಣ್ಣ ಪುನರಾವರ್ತಿತ ಪದ ಯಾವುದು, ಬಣ್ಣ ಬಣ್ಣದ, ಹೌದಿಲ್ಲ. ಇದನ್ನ ಬಣ್ಣ ಬಣ್ಣದ ಅನ್ನೋದನ್ನ ಬರಬೇಕು. ನೆಕ್ಸ್ಟ್ ಏನು, ತೋಟದಲ್ಲಿ ಬಣ್ಣ ಬಣ್ಣದ ಹೂಗಳು ಅರಳಿವೆ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಅಥವಾ ನನ್ನ ಮನೆಯಲ್ಲಿ ಬಣ್ಣ ಬಣ್ಣದ ಆಟದ ಸಾಮಾನುಗಳಿವೆ. ಈ ತರ ವಾಕ್ಯವನ್ನ, ಬೇರೆ ವಾಕ್ಯವನ್ನ, ಬಣ್ಣ ಬಣ್ಣದ ಪದ ಬಳಸಿ ಬೇರೆ ವಾಕ್ಯವನ್ನ ರಚನೆ ಮಾಡಬೇಕು. ಚಿತ್ರ ನೋಡಿ 4-5 ವಾಕ್ಯವನ್ನ ತಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ, ಸಂಕ್ರಾಂತಿ ಹಬ್ಬವನ್ನ ಕುರಿತಾಗಿ ಇಲ್ಲಿ ಇರತಕ್ಕಂತ ನೋಡಿ ಒಂದು 5 ವಾಕ್ಯ, 4ರಿಂದ 5 ವಾಕ್ಯಗಳನ್ನ ಬರೀಬೇಕು. ಇದಿಷ್ಟು ಕನ್ನಡ ಪ್ರೀ ಟೆಸ್ಟ್. ಇನ್ನು ಇದು ನೆಕ್ಸ್ಟ್ ಬಂದು EVS ಪ್ರೀ ಟೆಸ್ಟ್. ಹೌ ಮೆನಿ ಸೆನ್ಸ್ ಆರ್ಗನ್ಸ್ ಡು ಯು ಹ್ಯೂಮನ್ಸ್ ಹ್ಯಾವ್? ಮಾನವರಿಗೆ ಎಷ್ಟು ಇಂದ್ರಿಯ ಅಂಗಗಳಿವೆ? 5. I have no legs but I can flow. People should not waste me. Water I am
ನನ್ನ ಕಾಲಿಲ್ಲ, ಆದ್ರೆ ನಾನು ಹರಿತೀನಿ. ಜನ ನನ್ನನ್ನು ಪೋಲು ಮಾಡಬಾರದು. ನಾನು ಯಾರು? ನೀರು, ವಾಟರ್. ವಾಟ್ ಗೇಮ್ ಡು ಯು ಲೈಕ್ ಮೋಸ್ಟ್? ತುಂಬಾ ಇಷ್ಟವಾದ ಆಟ ಯಾವುದು? ಬರೀಬೇಕು. ವಿಚ್ ರಿಟರ್ನ್ ಕ್ವಶನ್ಸು. ವಿಚ್ ಸೆನ್ಸ್ ಆರ್ಗನ್ ಹೆಲ್ಪ್ಸ್ ಅಸ್ ಟು ಸ್ಮೆಲ್? ಯಾವ ಇಂದ್ರಿಯವು ನಮಗೆ ವಾಸನೆ ತಿಳಿಯಲು ಸಹಾಯ ಮಾಡುತ್ತದೆ? ನೋಸ್. ವಿಚ್ ವಾಟ್ ಈಸ್ ದ ಆಕ್ಯುಪೇಷನ್ ಆಫ್ ಎ ಪರ್ಸನ್ ಹೂ ರಿಪೇರ್ಸ್ ಬ್ರೋಕನ್ ಕಾರ್ಸ್ ಅಂಡ್ ಟ್ರಕ್ ಎಂಜಿನ್ಸ್ ಅಂತಂದಿದೆ. ಇದು ಮೆಕ್ಯಾನಿಕ್ ಅಂತ ಹೇಳಿ ಆನ್ಸರ್ನ ಬರೀಬೇಕು. ನೆಕ್ಸ್ಟ್, ವಾಟ್ ಡಸ್ ಅ ಫಾರ್ಮರ್ ಗ್ರೋ? ಮೆಕ್ಯಾನಿಕ್ಗೆ ಕನ್ನಡದಲ್ಲಿ ಯಂತ್ರ ರಿಪೇರಿ ಮಾಡುವವರು ಅಂತಕ್ಕಂಥದ್ದನ್ನು ಕೂಡ ಬಳಸ್ತಾರೆ. ವಾಟ್ ಡಸ್ ಫಾರ್ಮರ್ ಗ್ರೋ? ರೈತ ಏನು ಮಾಡ್ತಾನೆ? ಹಿ ಗ್ರೋಸ್ ಕ್ರಾಪ್ಸ್, ಬೆಳೆಗಳನ್ನ ಬೆಳೀತಾನೆ. ನೇಮ್ ಎ ಪ್ಲಾಂಟ್ ದಟ್ ಗ್ರೋಸ್ ಇನ್ ವಾಟರ್. ವಾಟರ್ ಅಲ್ಲಿ ಲೋಟಸ್ ಅಂತ ಕರೀಬಹುದು ಪ್ಲಾಂಟ್. ನೇಮ್ ಒನ್ ಅನಿಮಲ್ ದಟ್ ಲಿವ್ಸ್ ಇನ್ ದ ಡೆಸರ್ಟ್. ಡೆಸರ್ಟ್ ಅಲ್ಲಿ ಇರೋದೇ ಒಂದು ಕ್ಯಾಮಲ್, ಒಂಟೆ. ನೇಮ್ ದ ಡಿಫರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್. ಯಾವ ಪೊಲ್ಯೂಷನ್? ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್. ಸಾರಿ, ನಾಯ್ಸ್ ಪೊಲ್ಯೂಷನ್ ಅಲ್ಲ, ಸೌಂಡ್ ಪೊಲ್ಯೂಷನ್. ಸೊ ಈ ತರ ಶಬ್ದ ಮಾಲಿನ್ಯ, ಮಣ್ಣು ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ ಅಂತ ಮಗು ಆನ್ಸರ್ ಮಾಡ್ಬೋದು. ಇಂಗ್ಲಿಷಲ್ಲಿ ಆನ್ಸರ್ ಮಾಡಿದ್ರೆ ಎ, ಕನ್ನಡದಲ್ಲಿ ಮಾಡಿದ್ರೆ ಬಿ. ವಿಚ್ ಟೈಪ್ ಆಫ್ ಪೊಲ್ಯೂಷನ್ ಇಸ್ ಕಾಸ್ಡ್ ಬೈ ಲೌಡ್ ಸೌಂಡ್ಸ್? ಜೋರಾದ ಶಬ್ದಗಳಿಂದ ಯಾವ ರೀತಿ ಮಾಲಿನ್ಯ ಮಾಡುತ್ತೆ? ಸೌಂಡ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ. ನೆಕ್ಸ್ಟ್, ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳು. ಡಿಸ್ಕ್ರೈಬ್, ಡೂ ಆಸ್ ಡೈರೆಕ್ಟೆಡ್, ಸೂಚಿಸಿದಂತೆ ಮಾಡಿ. ರೈಟ್ ದ ನಂಬರ್ 648 ಇನ್ ವರ್ಡ್ಸ್. ಅದರಲ್ಲಿ ಪದಗಳಲ್ಲಿ ಬರೀಬೇಕು. ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಬರೀಬಹುದು. ಇನ್ 9278, ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 9? 9000, 9000. ಕೂಡಿಸು, ಈ ಒಂದು ಅಂಕಿಯನ್ನು ಕೂಡಿಸು, ಉತ್ತರ ಬರೀಬೇಕು. ದೇರ್ ಆರ್ 24 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. They are divided equally into 3 groups. How many students are there in each group? ಭಾಗಾಕಾರ ಲೆಕ್ಕ ಇದು. 8, ಉತ್ತರ 8. Which of the following is a factor of 15? 15ರ ಫ್ಯಾಕ್ಟರ್ ಯಾವುದು? 5. ಅಪವರ್ತನ 5, ಉತ್ತರ. ಡ್ರಾ ದ ಲೈನ್ಸ್ ಆಫ್ ಸಿಮೆಂಟ್ರಿ. ಸಿಮೆಂಟ್ರಿ ಲೈನ್ಸ್ ಒಂದ್ಸರಿ ಹೇಳಿ ತೋರಿಸ್ತೀನಿ. ಸಮಮಿತಿ ರೇಖೆಗಳು ಅಂದ್ರೆ ಇಲ್ಲಿ ಸಿಮೆಂಟ್ರಿ ಲೈನ್ ಹಿಂಗೆ ಒಂದು ಕರೆಕ್ಟ್ ನಿಮಿಷ ತರ ಸೀದಾ ಒಂದ್ ಲೈನ್ ಬರ್ತೈತಿ, ಹಿಂಗೊಂದ್ ಬರ್ತೈತಿ, ಈ ಕಡೆ ಒಂದ್ ಬರ್ತೈತಿ, ಈ ಕಡೆ ಒಂದ್ ಬರ್ತೈತಿ. ಮತ್ ನೋಡ್ರಿ ಎಷ್ಟು ಇವು ಬರ್ತಾವ ಅಂತಂದ್ರೆ 1, 4, 8, 12, 13, 14 ಲೈನ್ ಬಂದು 16 ಬರ್ತಾವ. ಅಂದ್ರೆ 8 ಲೈನ್ಸ್ ಬರ್ತಾವ. 16 ಏನ್ ಪಾಯಿಂಟ್ಸ್ ಹಾಕ್ತೀನಿ ನೋಡ್ರಿ ಇಲ್ಲಿಗೆ. ಇಲ್ಲಿಂದ ಲೈನ್ ಹೇಳ್ಕೊಂಡು ಬರ್ರಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಎಷ್ಟು ಒಂದ್ ಚುಕ್ಕಿಗಳನ್ನ ಇಡ್ತೀನಲ್ಲ, ಅಲ್ಲಿಂದ ಎದುರುಗಡೆ ಇರ್ತಕ್ಕಂಥ ಇದಕ್ಕೆ ಲೈನ್ 1, 2, 3, 4, 5, 6, 7, 8, ಒಟ್ಟು 8 ಸಿಮೆಂಟ್ರಿ ಲೈನ್ಸ್ ಬರ್ತಾವ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಆಂಗಲ್ಸ್. ಸೊ ಮಲ್ಟಿಪ್ಲಿಕೇಶನ್ ಅದ್ರ ಪ್ರಾಡಕ್ಟ್ ಇದೆ, ಅದನ್ನ ಮ್ಯಾಚ್ ಮಾಡಬೇಕು. ಸೊ 13 4s 52, 5 9s 45, 2 16s ನೋಡ್ರಿ, 16 2s ಎಲ್ಲ 2 16s 32, 14 2s 28. ಸೊ ಈ ತರ ಮ್ಯಾಚ್ ಮಾಡೋದು. ಎ ಹೈಟ್ ಆಫ್ ಎ ಸ್ಟೂಡೆಂಟ್ ಕ್ಯಾನ್ ಬಿ ಮೆಜರ್ಡ್ ಇನ್. ಹೈಟ್ ಅನ್ನ ಯಾವ್ದ್ರಲ್ಲಿ ಹೇಳ್ತೀವಿ ನಾವು? ಸೆಂಟಿಮೀಟರ್. ರೈಟ್ ದ ಫ್ರಾಕ್ಷನ್ ಆಫ್ ದ ಫಾಲೋಯಿಂಗ್ ಶೇಡೆಡ್ ಪೋರ್ಷನ್ ಆಫ್ ಶೇಪ್ಸ್. ಸೊ ಇದನ್ನ ಬರೀತಕ್ಕಂಥದ್ದು. ಸೊ 3/4, ನೆಕ್ಸ್ಟ್ 5/8, ನೆಕ್ಸ್ಟ್ 1/2 ಫ್ರಾಕ್ಷನ್ ಬರೆಯೋದು. ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾಟರ್ನ್. ವಿನ್ಯಾಸವನ್ನ ಇಲ್ಲಿ ಮಧ್ಯದಲ್ಲಿ ಬಿಟ್ಟಿದಾರಲ್ವಾ, ಸೊ ಇಲ್ಲಿ ವಿನ್ಯಾಸ 1 ಇತ್ತು, 2, ನೆಕ್ಸ್ಟ್ ಬಂದು 3, ಆಮೇಲೆ 4 ಇದೆ, ನೆಕ್ಸ್ಟ್ 5 ಟ್ರಯಾಂಗಲ್ಸ್ ನ ಒಂದರ ಮೇಲೊಂದು ಜೋಡಿಸೋದು. ಇಲ್ಲಿ 6 ಇದಾವೆ. ಸೊ ಪ್ಯಾಟರ್ನ್ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಬಂದು ಇಂಗ್ಲಿಷ್. ರೀಡ್ ದ ಶಾರ್ಟ್ ಪ್ಯಾರಾಗ್ರಾಫ್ ಲೌಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. Ravi went to the market with his mother. He bought apples and bananas. Then they returned home happily. ಸೊ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡೋದಷ್ಟೇ.
Read the paragraph and answer the questions orally. ಈ paragraph ದ answer. Where did Ravi go? Ravi went to the market. What did Ravi buy? Ravi bought apples and bananas. Write 3-4 simple sentences about your food habits. ನಿಮ್ಮ ಫುಡ್ ಹ್ಯಾಬಿಟ್ ಬಗ್ಗೆ ನೀನು ಏನು ತಿಂತೀರಿ, ಜಂಕ್ ಫುಡ್ ಇಷ್ಟನಾ, ಹೆಲ್ದಿ ಫುಡ್ ಇಷ್ಟನಾ, ಯಾವ ಥರದ ಫುಡ್ ಇಷ್ಟ ಮಾಡ್ತೀರಾ ಅಂತಕ್ಕಂಥದ್ದು 5 ವಾಕ್ಯಗಳಲ್ಲಿ ಬರೀಬೇಕು. ಕಂಪ್ಲೀಟ್ ದ ಕನ್ವರ್ಸೇಷನ್. ವಾಟ್ ಈಸ್ ಯುವರ್ ನೇಮ್? ಹೌ ಆರ್ ಯು ಟುಡೇ? ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಯೂಸಿಂಗ್ ಶಾರ್ಟ್ ಸೆಂಟೆನ್ಸಸ್. ವಾಟ್ ಡು ಯು ಡೂ ಆಫ್ಟರ್ ಸ್ಕೂಲ್? ನೀವೇನು ಮಾಡ್ತೀರಾ? ಐ ಗೋ ಟು ಟ್ಯೂಷನ್ ಅಂತ ಬರೀತಾರೆ. ಐ ಗೋ ಟು ಪ್ಲೇ, ಆಟ ಆಡೋಕೆ ಹೋಗ್ತೀನಿ, ಟ್ಯೂಷನ್ಗೆ ಹೋಗ್ತೀನಿ. ಅಥವಾ ಐ ಗೋ ಟು ವರ್ಕ್ ವಿತ್ ಮೈ ಫಾದರ್. ಅವ್ರ ಫಾರ್ಮರ್ ಇದ್ದರೆ ಸಂಜೆ ಕೆಲವರು ತೋಟಕ್ಕೆ ಹೋಗ್ತಾರೆ, ಅದನ್ನು ಬರೀಬೋದು. ವಾಟ್ ಈಸ್ ಯುವರ್ ಫೇವ್ರೆಟ್ ಗೇಮ್? ಅದನ್ನು ಗೇಮ್ ಹೆಸರು ಬರೀಬೇಕು. ಇದೆಲ್ಲ ಇಂಗ್ಲೀಷ್ ಇರೋದು ಇಂಗ್ಲೀಷಲ್ಲೇ ಆನ್ಸರ್ ಮಾಡಬೇಕು. ಇಲ್ಲಿ ಕನ್ನಡ ಆನ್ಸರ್ಗೆ ಚಾನ್ಸಸ್ ಇಲ್ಲ. ಇನ್ನು ಕ್ವಶನ್ ನಂಬರ್ 6, ರೀಡ್ ದ ಸೆಂಟೆನ್ಸ್ ಕೇರ್ಫುಲಿ. ದ ಬಿಗ್ ಎಲಿಫೆಂಟ್ ಈಟ್ಸ್ ಗ್ರೀನ್ ಲೀವ್ಸ್ ನಿಯರ್ ದ ರಿವರ್. ಸರ್ಕಲ್ ದ ನೌನ್ ಅಂತ ಇದೆ. ಸೊ ಇಲ್ಲಿ ನೌನ್ ಯಾವುದು? ಎಲಿಫೆಂಟ್, ರಿವರ್, ಲೀವ್ಸ್. ಅಂಡರ್ಲೈನ್ ದ ಅಡ್ಜೆಕ್ಟಿವ್. ಸೊ ಇದು ಸರ್ಕಲ್ ಮಾಡಿ ಕಾಣಲ್ಲ ಅಂತ ಅಂಡರ್ಲೈನ್ ದ ಅಡ್ಜೆಕ್ಟಿವ್ ಅಂತ ಇದೆ. ಸೊ ಬಿಗ್, ಗ್ರೀನ್. ಓಕೆ. ಪುಟ್ ಅ ಬಾಕ್ಸ್ ಅರೌಂಡ್ ದ ವರ್ಬ್ ಈಟ್ಸ್. ಬಾಕ್ಸ್ ಅನ್ನ ಹಾಕೋದು. ನೆಕ್ಸ್ಟ್ ರೈಟ್ ದ ಪ್ರಿಪೋಸಿಷನ್ ಅಂತ ಇದೆ. ಇಲ್ಲಿ ಪ್ರಿಪೋಸಿಷನ್ ಯಾವುದು? ನಿಯರ್. ಸೊ ಅದನ್ನು ಇಲ್ಲಿ ಬರೀಬೇಕು. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ರೈಟ್ 2-3 ಸೆಂಟೆನ್ಸಸ್ ಅಬೌಟ್ ಎ ಹ್ಯಾಪಿ ಇವೆಂಟ್ ಆರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಏನೋ ಒಂದು ತುಂಬ ಹ್ಯಾಪಿ ಆಗಿರೋ ಇವೆಂಟ್ ಬಗ್ಗೆ ಮಗು ಬರೀಬೇಕು. ಬರ್ತ್ಡೇ ಆಗಿರೋದು, ಫೆಸ್ಟಿವಲ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಲುಕ್ ಅಟ್ ದ ಇವೆಂಟ್ಸ್ ಆ್ಯಂಡ್ ಅರೇಂಜ್ ದೆಮ್ ಇನ್ ಅ ಕರೆಕ್ಟ್ ಆರ್ಡರ್ ಟು ಮೇಕ್ ಅ ಸ್ಟೋರಿ. ದೆನ್ ರೈಟ್ ದ ಸೆಂಟೆನ್ಸಸ್. ಫಸ್ಟು ಅವನ್ನ ಆರ್ಡರ್ ಮಾಡಿಕೊಂಡು ನಂತರ ಕೆಳಗಡೆ ಬರೀಬೇಕು. ಸೊ ಇಲ್ಲ ಆರ್ಡರ್ ಅಷ್ಟೇ ಇದು ಮಾಡೋಣ. The boy ate the apple. The boy washed the apple. The boy bought the apple. ಸೊ ಫಸ್ಟ್ ತೊಗೊಂಡು ಬರ್ತಾರೆ, ವಾಶ್ ಮಾಡ್ತಾನೆ, ತಿಂತಾನೆ. ಸೊ ಇದು ರಿವರ್ಸ್ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆರ್ಡ್ರಲ್ಲಿ ಇಲ್ಲಿ ಬರೀಬೇಕು. ಸಿ ನೆಕ್ಸ್ಟ್ ಬಿ ಸೆಂಟೆನ್ಸ್, ಆಮೇಲೆ ಎ ಸೆಂಟೆನ್ಸ್. ನೆಕ್ಸ್ಟ್ ಕ್ವಶನ್, ಆ್ಯಕ್ಟ್ ಔಟ್ ದಿಸ್ ಶಾರ್ಟ್ ಡೈಲಾಗ್ ವಿತ್ ಯುವರ್ ಪಾರ್ಟ್ನರ್. ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ಆ್ಯಕ್ಟ್ ಔಟ್ ಅಲ್ಲಿ ಏನು ಬರೀಬೇಕು ಇಲ್ಲಿ ರೈಟಿಂಗ್ ಇರೋದ್ರಿಂದ. ಸೊ ಇಲ್ಲಿ ಬರೀಬೇಕು. ಗುಡ್ ಮಾರ್ನಿಂಗ್, ಹೌ ಆರ್ ಯು, ವಾಟ್ ಗೇಮ್ ಡು ಯು ಲೈಕ್? ಐ ಲೈಕ್ ಕ್ರಿಕೆಟ್, ಐ ಲೈಕ್ ವಾಲಿಬಾಲ್, ಈ ಥರ. ಸೊ ದಿಸ್ ಈಸ್ 5th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕ್ವಶನ್ ಪೇಪರ್. ದ ಹೋಲ್ ಈಸ್ ಇಂಗ್ಲೀಷ್ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಅನಾಲಿಸಿಸ್. ಥ್ಯಾಂಕ್ ಯು.